ಇಲ್ಲಿ ನೋಡ್ರಿ, ಇದು ಹೈಡ್ರೋಫೋನಿಕ್ ಸಿಸ್ಟಮಲ್ಲಿ ಇಲ್ಲಿ ಸರ್ ಅವರು ಭಾಳಷ್ಟು ವೆರೈಟಿದು ಎಕ್ಸೋಟಿಕ್ ವೆಜಿಟೇಬಲ್ ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾವ ಥರ ರೆಡಿ ಮಾಡ್ತಾ ಇದ್ದಾರೆ, ಇದಕ್ಕೆ ಮಾರ್ಕೆಟಿಂಗ್ ಯಾವ ಥರ ಅದ, ಮತ್ತು ಬೇಸಿಕ್ ಹೈಡ್ರೋಫೋನಿಕ್ ಅಂದ್ರೆ ಏನು, ಇದು ಎಲ್ಲ ಭೇಟಿ ತಿಳ್ಕೊಂಬಾರ ಮತ್ತು ಸರ್ ಅವ್ರ ಜೊತೆ ಇಲ್ಲಿ ಮಾತಾಡೋಣ. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ಇಲ್ಲಿ ನೀವು ಯಾವ ಥರ ಹೈಡ್ರೋಫೋನಿಕ್ ಸಿಸ್ಟಮ್ ಮಾಡ್ತಾ ಇದ್ದೀರಿ ಮತ್ತು ಯಾವ ಥರ ಇದು ಅಗಿ ತಯಾರು ಮಾಡ್ತಾಯಿದ್ರಿ, ಅಂದರೆ ಇದು ನೀರಿನ ಮ್ಯಾಗ ಯಾವ ಥರ ವಿತೌಟ್ ಸಾಯಿಲಿಂದ ಮಾಡ್ತಾಯಿದ್ದೀರಿ ಸ್ವಲ್ಪ ಹೇಳ್ಕೊಡ್ರಿ. ನನ್ನ ಹೆಸರು ಹೇಮಂತ್ ಇರ್ಲೆ ಅಂಥೇಳಿ, ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು CEO ನಮ್ಮ ಇರ್ಲೇಸ್ ಹೈಡ್ರೋಫ್ರೆಶ್ ಗ್ರೀನ್ ವೆಜಿಸ್ ಪ್ರೈವೇಟ್ ಲಿಮಿಟೆಡ್ ಅಂಥೇಳಿ. ನಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು MSc ಲೈಫ್ ಸೈನ್ಸ್ ಬಯೋಕೆಮಿಸ್ಟ್ರಿಯಲ್ಲಿ. ಹೈಡ್ರೋಪೋನಿಕ್ ಅಂದರೆ ಏನು ಅಂದರೆ, ನೀವು ಬೆಳೆಗೋಲಿಗೆ ಮಣ್ಣಲ್ಲಿ ನೀವು ಏನು ಬೆಳೆಸ್ತೀರಲ್ಲ, ಏನೇನು ನ್ಯೂಟ್ರಿಯೆಂಟ್ ನಿಮ್ಗೆ ಬೇಕು ಅವೆಲ್ಲ ನ್ಯೂಟ್ರಿಯೆಂಟ್ ನಾವು ನೀರಲ್ಲೇ ಸಪ್ಲೈ ಮಾಡ್ತೀವಿ. ನಾವು ಏನೇನು ನಮ್ಗೆ ನ್ಯೂಟ್ರಿಯೆಂಟ್ ಬೇಕು, ಮೈಕ್ರೋ ನ್ಯೂಟ್ರಿಯೆಂಟು ಅಥವಾ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಏನಿರ್ತಾವೆ ಅವೆಲ್ಲ ನಾವು ಈ ನೀರಲ್ಲೇ ಹಾಕ್ತೀವಿ. ಆ ನೀರಲ್ಲಿ ಎಷ್ಟು ಅಂತ ಹಾಕಬೇಕು, ಎಷ್ಟಂತಿಲ್ಲ, ಯಾವ ರೇಂಜಿಗೆ ಹಾಕಬೇಕು ಅದಕ್ಕೆಲ್ಲ ಒಂದು ಡಿವೈಸ್ ಐತೆ. ಇದು TDS ಮತ್ತು pH ಮೀಟರ್ ಅಂಥೇಳಿ. ಇದರಲ್ಲಿ ಕೆಲವೊಂದು ಪ್ಲ್ಯಾಂಟ್ಸ್ ಗ್ರೋ ಆಗಬೇಕು ಅಂತಂದರೆ ಇಷ್ಟು TDS ಇರಬೇಕು ಮತ್ತು ಇಷ್ಟು pH ಇರಬೇಕು. ಆ ರೇಂಜ್ ನಾವು ಈ ಮೀಟರ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಈ ಮೀಟರ್ ನಮ್ಗೆ ತಿಳಿಸತ್ತೆ ಹಾಂ, ಈ ಪ್ಲ್ಯಾಂಟಿಗೆ ನಮ್ಗೆ 400 TDS ಬೇಕು, 400 TDS ಪ್ರಕಾರ ನಾವು ನ್ಯೂಟ್ರಿಯೆಂಟ್ ಒಳಗೆ ಹಾಕ್ತೀವಿ. ಅಥವಾ pH 6.5 ಇರಬೇಕು ಅಂತಂದರೆ ಆ ಪ್ರಕಾರ ನಾವು pH ಎಷ್ಟು ಬೇಕೋ ಅಷ್ಟು pH ನಾವು ಮೆಜರ್ ಮಾಡಿ ಹಾಕ್ತೀವಿ. ಮತ್ತು ಇದರಲ್ಲಿ ಯಾವುದೂ ಥರದ್ದು ಮಣ್ಣು ಯೂಸ್ ಮಾಡೋಂಗಿಲ್ಲ. ಅಗಿ ನಾವು ಏನಾದರೂ ನಾರ್ಮಲ್ ನೀವು ಮಣ್ಣಲ್ಲಿ ಹೆಂಗೆ ಯಾವ ಥರ ಅಗಿ ರೆಡಿ ಮಾಡ್ತೀರಲ್ಲ ಆ ಥರನೇ ನಾವು ಅಗಿ ರೆಡಿ ಮಾಡ್ತೀವಿ. ಅದು ಎಲ್ಲ ರೆಡಿ ಆಗಿನ ಮೇಲೆ ಅಗಿ ರೆಡಿ ಆಯಿತು ಅಂತಂದರೆ ಡೈರೆಕ್ಟ್ ಇದು ನೆಟ್ ಪಾಟ್ ಅಂತಂತಾರೆ. ಈ ನೆಟ್ ಪಾಟಲ್ಲಿ ಅಗಿ ಹಾಕ್ತೀವಿ. ಅಗಿ ಹಾಕಿನ ಮೇಲೆ ಇದಕ್ಕೆ ಏನೋ ಒಂದು ಸಪೋರ್ಟ್ ಬೇಕು. ಪ್ಲ್ಯಾಂಟಿಗೆ ಸಪೋರ್ಟ್ ಆಗಬೇಕು ಅಂತಂದರೆ ಕ್ಲೇ ಬಾಲ್ಸ್ ಅಂತ ಐತೆ. ಇದು ಕ್ಲೇ ಬಾಲ್ಸ್ ಏನಂತಾರೆ, ಗರಿಗಿ ಮಾಡ್ತಾರಲ್ಲ, ಆ ಗರಿಗಿ ಮಣ್ಣಿಗೆ ಹೀಟ್ ಮಾಡಿದರೆ ಕ್ಲೇ ಬಾಲ್ಸ್ ಆಗ್ತವೆ. ಇದಕ್ಕೆ ನಾವು ಪ್ಲ್ಯಾಂಟ್ಸ್ ಹಾಕಿನ ಮೇಲೆ ಕ್ಲೇ ಬಾಲ್ಸ್ಟು ಸಪೋರ್ಟ್ ಮಾಡ್ತೀವಿ. ಸಪೋರ್ಟ್ ಮಾಡಿ ಡೈರೆಕ್ಟ್ಲಿ ನಾವು ಇದ್ರಲ್ಲಿ NFT ಬೆಡ್ಡಲ್ಲಿ ಇಕ್ಬಿಡ್ತೀವಿ. ಈ ಥರ ಕಾಣಿಸುತ್ತೆ. ಮತ್ತು ಡೈಲಿ ಚೆಕ್ ಮಾಡ್ಕೋತಾ ಇರಬೇಕು, ಲೀವ್ಸ್ ಯಾವ ಥರ ಐತೆ, ರೂಟ್ಸ್ ಯಾವ ಥರ ಐತೆ, ರೂಟ್ಸ್ ವೈಟ್ ಆಗಿದೆ ಏನಿಲ್ಲ ಅವೆಲ್ಲ ಚೆಕ್ ಮಾಡ್ಕೋತಾ ಇರಬೇಕು. ಹೆಲ್ತಿ ಪ್ಲ್ಯಾಂಟ್ಸ್ ಇರಬೇಕು ಅಂತಂದರೆ ಲೀವ್ಸ್ ಚಲೋ ಶೈನಿ ಹೊರ್ಕೋತಾ ಇರಬೇಕು. ಮತ್ತು ರೂಟ್ಸ್ ಏನೈತೆ ಕಂಪ್ಲೀಟ್ಲಿ ವೈಟ್ ಆಗಿರಬೇಕು, ಅಥವಾ ಸ್ವಲ್ಪ ಬ್ರೌನ್ ಆಗಿದ್ರೂ ಏನು ಪ್ರಾಬ್ಲಮ್ ಆಗಿರಲ್ಲ. ನಾವು ಇಲ್ಲಿ 1/2 ಎಕರಲ್ಲಿ ಹೈಡ್ರೋಪೋನಿಕ್ ಫಾರ್ಮಿಂಗ್ ಮಾಡ್ತಾಯಿದ್ದೀವಿ. ಹೈಡ್ರೋಪೋನಿಕ್ ಫಾರ್ಮಿಂಗ್ ಬಂದುಬಿಟ್ಟು ನಮ್ಮದು ಫ್ಲ್ಯಾಟ್ ಬೆಡ್ ಸಿಸ್ಟಮ್ ಇಲ್ಲ, ನಮ್ಮದು ವರ್ಟಿಕಲ್ ಸಿಸ್ಟಮ್ ಆಗಿದೆ. ವರ್ಟಿಕಲ್ ಸಿಸ್ಟಮ್ ಸ್ಪೆಷಾಲಿಟಿ ಏನಂತಂದರೆ ಕಡಿಮೆ ಜಾಗದಲ್ಲಿ ನೀವು ಮ್ಯಾಕ್ಸಿಮಮ್ ಕ್ರಾಪ್ಸ್ ಈಲ್ಡ್ನು ತೆಕ್ಕೋಬೋದು. ನಾನು ನಿಮ್ಗೆ ಸ್ಟ್ರಕ್ಚರ್ನು ಒಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಯಾವ ಥರ ವರ್ಕ್ ಆಗತ್ತೆ ಅಂಥೇಳಿ. ಇದು ಫ್ರೇಮ್ ಸ್ಟ್ರಕ್ಚರ್ ಅಂತ ಬರುತ್ತೆ ಹೈಡ್ರೋಪೋನಿಕಲ್ಲಿ. ವರ್ಟಿಕಲ್ ಹೈಡ್ರೋಪೋನಿಕ್ ಸೆಟಪಲ್ಲಿ ಫ್ರೇಮ್ ಸ್ಟ್ರಕ್ಚರ್ ಅಂತ ಬರುತ್ತೆ. ಇನ್ನು ತುಂಬ ಸ್ಟ್ರಕ್ಚರ್ಸ್ ಆಯ್ತು ಅಂದ್ರೆ ನಮ್ಮ ಕಡೆ ಇರೋದು ಫ್ರೇಮ್ ಅಷ್ಟೇ. ಒಳಗಡೆ ಬಂದುಬಿಟ್ಟು ಒಂದು ಮೋಟರ್ ಇರುತ್ತೆ, ಸಣ್ಣ 45 ವ್ಯಾಟ್ಸ್ ಮೋಟರ್ ಇರುತ್ತೆ. ಆ ಮೋಟರ್ ಥ್ರೂ ನೀರು ಪಂಪ್ ಆಗುತ್ತೆ ಮೇಲ್ಗಡೆ. ಅಲ್ಲಿಂದ ವಾಟರ್ ಏನಿದೆ ಇದು NFT ಪೈಪ್ ಅಂತ ಅಂತಾರೆ ಇದಕ್ಕೆ. ಈ NFT ಪೈಪಲ್ಲಿ ಇಲ್ಲಿಂದ ನೀರು ಬರ್ತಾ ಇರುತ್ತೆ. ಒಂದು ಕಡೆಯಿಂದ ಇನ್ಲೆಟ್ ಇರುತ್ತೆ, ಇನ್ನೊಂದು ಕಡೆಯಿಂದ ಔಟ್ಲೆಟ್ ಇರುತ್ತೆ. ಒಂದು ಕಡೆಯಿಂದ ಇನ್ಲೆಟ್ ಇರುತ್ತೆ, ಇನ್ನೊಂದು ಕಡೆಯಿಂದ ಔಟ್ಲೆಟ್ ಇರುತ್ತೆ. ಹೀಗೆ ಸರ್ಕ್ಯುಲೇಟ್ ಆಗ್ತಾ 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 ಇಲ್ಲಿಂದ ಔಟ್ಲೆಟ್ ಆಗಿ ನೀರು ಹೊರಗೆ ಬರ್ತೈತೆ. ಇದೇ ಸೇಮ್ ಎಲ್ಲಕ್ಕೆ ರಿಪೀಟ್ ಆಗ್ತಾ ಇರುತ್ತೆ, ಒನ್ ಎಂಡಿಂದ ಬೇರೆ ಎಂಡ್ವರೆಗೆ. ನಾವಿಲ್ಲಿ ಸುಮಾರು ಕ್ರಾಪ್ಸ್ ಬೆಳೆಸ್ತಾ ಇದ್ದೀವಿ. ಒಂದು ವೆರೈಟಿ ಬಂದುಬಿಟ್ಟು ಪಾಲಕ್, ಇದು ನಮ್ಮದು ಇಂಡಿಯನ್ ವೆಜಿಟೇಬಲೇ. ಇದಕ್ಕೆ ಬಿಟ್ಟು ಇನ್ನು ಎಕ್ಸಾಟಿಕ್ ವೆಜಿಟೇಬಲ್ಸ್ನು ಗ್ರೋ ಮಾಡ್ತಾಯಿದ್ದೀವಿ. ಎಕ್ಸಾಟಿಕ್ ವೆಜಿಟೇಬಲ್ಸಲ್ಲಿ ನಾವು 5 ವೆರೈಟಿ ಲೆಟ್ಯೂಸ್ ಐತೆ. ರೆಡ್ ಲೆಟ್ಯೂಸು, ಗ್ರೀನ್ ಲೆಟ್ಯೂಸು, ಐಸ್ಬರ್ಗ್ ಲೆಟ್ಯೂಸು, ರೋಮೇನ್ ಲೆಟ್ಯೂಸು ಮತ್ತು ಬಟರ್ ಹೆಡ್ ಲೆಟ್ಯೂಸು. ಅದಕ್ಕೆ ಬಿಟ್ಟು ಮತ್ತು ಲೆಟ್ಯೂಸ್ಗಳಿಗೆ ಬಿಟ್ಟು ಇನ್ನು ಇಟಾಲಿಯನ್ ಬೇಸಿಲು ಮತ್ತು ಫ್ಲ್ಯಾಟ್ ಲೀಫ್ ಪಾರ್ಸಲಿ ಮತ್ತು ಕರ್ಲ್ಡ್ ಪಾರ್ಸ್ಲಿ, ಕೇಲ್ ಮತ್ತು ಅರುಗುಲನೂ ಬೆಳೆಸ್ತಾ ಇದ್ದೀವಿ. ಇದು ವೆರೈಟಿ ಬಂದುಬಿಟ್ಟು ಐಸ್ಬರ್ಗ್ ಲೆಟ್ಯೂಸ್ದು. ಇದು 10 ಡೇಸ್ ಅಥವಾ 12 ಡೇಸ್ ಕ್ರಾಪ್ ಇದು. ಈಗ ಇನ್ನೂ ಒಂದು 10 ಡೇಸಲ್ಲಿ ರೆಡಿ ಆಗಿಬಿಡುತ್ತೆ. ಮತ್ತು ಇಲ್ಲಿ ಇನ್ನೊಂದು ವೆರೈಟಿ ಬಂದುಬಿಟ್ಟು ಅರುಗುಲಕ್ಕೆ ರಾಕೆಟ್ ಲೆಟ್ಯೂಸ್ನು ಅಂತಾರೆ. ಇದು ಒಂಥರ ಮಸಾಲ ತಿಲ್ ಥರ ಟೇಸ್ಟ್ ಬರುತ್ತೆ ಇದ್ರದ್ದು. ಮತ್ತು ಇವೆಲ್ಲ ಕ್ರಾಪ್ಸ್ ನಮ್ಗೆ ಲೀಫಿ ವೆಜಿಟೇಬಲ್ಸ್ ಇರೋದ್ರಿಂದ ಒಂದು ಫೈಬರಲ್ಲಿ ರಿಚ್ ಇರುತ್ತೆ. ಇನ್ನು ಮತ್ತು ವಿಟಮಿನ್ A, ವಿಟಮಿನ್ C
ಆ್ಯಂಟಿ ಆಕ್ಸಿಡೆಂಟಿಂದ ಭರ್ಪೂರ ಕ್ರಾಪ್ಸ್ ನಿಮ್ಗೆ ಇಲ್ಲೆಲ್ಲ ಸಿಗುತ್ತೆ. ಇಲ್ಲಿ ಇನ್ನೊಂದು ಕ್ರಾಪ್ ಬಂದುಬಿಟ್ಟು ರೋಮೇನ್ ಲೆಟ್ಯೂಸ್ ಅಂಥೇಳಿ. ರೋಮೇನ್ ಲೆಟ್ಯೂಸ್ನು ಒಂಥರ ಎಲೆಕಾಗಿರುತ್ತೆ ಮತ್ತು ತಿನ್ಲಿಕ್ಕೂ ಚೆನ್ನಾಗಿರುತ್ತೆ. ಇದನ್ನು ರೆಸ್ಟೋರೆಂಟ್ಸಿಗೆ ನಾವು ಕಳಿಸ್ತೀವಿ. ಇದು ಬಂದುಬಿಟ್ಟು 15 ಡೇಸ್ ಕ್ರಾಪು. ಹಾಂ, ಇಲ್ಲ, ಇದು ಮಲ್ಟಿ ಕಟಿಂಗ್ ಇಲ್ಲ ಸರ್, ಇದು ಸಿಂಗಲ್ ಕಟ್ಟೆ. ಹಾಂ, ಇದು ವಿತ್ ರೂಟ್ಸ್ ನಾವು ಪ್ಯಾಕ್ ಮಾಡಿ ಕಳಿಸ್ತೀವಿ. ಹಾಂ, ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಪ್ಯಾಕ್ ಮಾಡ್ತೀವಿ ಸರ್. ಅವರಿಗೆ ವಿತ್ ರೂಟ್ಸ್ ಬೇಕಂದ್ರೆ ವಿತ್ ರೂಟ್ಸ್ ಕಳಿಸ್ತೀವಿ, ವಿಥೌಟ್ ರೂಟ್ಸ್ ಬೇಕಂದ್ರೆ ವಿಥೌಟ್ ರೂಟ್ಸ್ನೂ ಕಳಿಸ್ತೀವಿ. ಇಟಾಲಿಯನ್ ಬೇಸಿಲ್ ಖಾಸಿಯತ್ ಏನಂತಂದರೆ ಇದು ಪೆಸ್ಟೋ ಸಾಸಲ್ಲಿ ಯೂಸ್ ಮಾಡ್ತಾರೆ ರೆಸ್ಟೋರೆಂಟ್ಸಲ್ಲಿ, ಮತ್ತು ಆ್ಯಸ್ ಅ ಸೀಸ್ಲಿಂಗ್ ಯೂಸ್ ಮಾಡ್ತಾರೆ, ಅಥವಾ ಆ್ಯಸ್ ಅ ರಿಫ್ರೆಶ್ಮೆಂಟ್ ಜ್ಯೂಸ್ ಥರನೂ ಯೂಸ್ ಮಾಡ್ತಾರೆ. ನೀವು ಮನೆಯಲ್ಲಿ ಲಿಂಬೆಕಾಯಿ ಜ್ಯೂಸ್ ಮಾಡ್ತಿರಲ್ಲ, ಅದರಲ್ಲಿ ನೀವು ಸ್ವಲ್ಪ ಇದನ್ನು ಹಾಕಿದರೆ ಇನ್ನೂ ಟೇಸ್ಟಾಗಿ ಬರುತ್ತೆ, ಇನ್ನೂ ರಿಫ್ರೆಶಿಂಗ್ ಆಗಿ ಅನಿಸುತ್ತೆ ನಿಮ್ಗೆ. ಇದು ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಇನ್ನೂ ಒಂದು 15 ಡೇಸ್ ಟೈಮ್ ತೊಗೋಬೋದು ಇದು ಮತ್ತು ಇದು ಮಲ್ಟಿಕಟ್ ಕ್ರಾಪ್ ಬಂದುಬಿಟ್ಟು ನೀವು ಒಂದು ಸತಿ ಸರ್, ಇದು ಒಂದು 10 ಡೇಸ್ ಕ್ರಾಪ್ ಇರಬೇಕು ಸರ್ ಅಷ್ಟೇ. ಹಾಂ, ಇದು ಮಲ್ಟಿಕಟ್ ಕ್ರಾಪ್ ಇದು. ಹಾಂ, ಇದು ಮಿನಿಮಮ್ ಒಂದು 2 to 3 ಟೈಮ್ಸ್ ನೀವು ಕಟ್ ಮಾಡ್ಕೋಬೋದು. ಮ್ಯಾಕ್ಸಿಮಮ್ 4 ಟೈಮ್ಸ್ 5 ಟೈಮ್ಸ್ ತನಕ ಲಿಮಿಟ್ ಆಯ್ತು ಇದ್ರದ್ದು. ಇದು ಬಂದುಬಿಟ್ಟು ಫ್ಲ್ಯಾಟ್ ಲೀಫ್ ಪಾರ್ಸ್ಲಿ ಅಂಥೇಳಿ. ಇದೂ ಸೇಮ್ ಬೆಸಿಲ್ ಥರನೇ ಪೆಸ್ಟೋ ಸಾಸಲ್ಲಿ ಯೂಸ್ ಮಾಡ್ತಾರೆ. ಹಾಂ, ಮತ್ತು ಇದು ರೆಸ್ಟೋರೆಂಟ್ಸಿಗೆ ಕಳಿಸ್ತೀವಿ. ಮತ್ತು ಮಲ್ಟಿಕಟ್ ಕ್ರಾಪ್ ಇದೂ ಮಲ್ಟಿಕಟ್ ಕ್ರಾಪ್ ಐತೆ ನೋಡಿರಿ. ರೂಟ್ಸ್ ಎಷ್ಟು ವೈಟ್ ಆಗಿದೆ ಇದರಲ್ಲಿ. ಮೇನ್ ಹೈಡ್ರೋಪೋನಿಕಲ್ ಬೆಳೆಸಿರೋದು ಮೇನ್ ಅಡ್ವಾಂಟೇಜ್ ಏನಂತಾರೆ, ನೀವು ರೂಟ್ಸ್ ನೋಡ್ಲಿಕ್ಕೆ ಸಿಗುತ್ತೆ ನಿಮ್ಗೆ. ಎಷ್ಟು ಬ್ಯೂಟಿಫುಲ್ ಆಗಿ ರೂಟ್ಸ್ ಐತೆ ನೋಡಿ. ಇದು ಪಾರ್ಸ್ಲಿ ಅಂಥೇಳಿ. ಇದು ಹೈಡ್ರೋಪೋನಿಕಲಿ ಗ್ರೋನ್ ಪಾರ್ಸ್ಲಿ, ಫ್ಲ್ಯಾಟ್ ಲೀಫ್ ಪಾರ್ಸ್ಲಿ. ಇದು ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟಲ್ಲಿ ಭರ್ಪೂರ ಆಗೈತೆ. ಇದರಲ್ಲಿ ಕ್ಯಾರೆಟಲ್ಲಿ ಏನು ವಿಟಮಿನ್ ಎ ಇರುತ್ತಲ್ಲ, ಅದಕ್ಕಿಂತ ಜಾಸ್ತಿ ವಿಟಮಿನ್ ಎ ಇದರಲ್ಲಿ ಐತೆ. ಮತ್ತು ಒಂಥರ ತಿಂದಿದ ಮೇಲೆ ನೀವು ನೋಡ್ಕೋಬೋದು, ಟೇಸ್ಟ್ ಒಂಥರ ಗಮ್ಮಾಗೈತೆ ಸರ್. ತಿಂದು ನೋಡಿರಿ ಸರ್, ಇದು ಹೆಂಗೈತೆ ನೋಡಿರಿ. ತಿನ್ಬೇಕಾದ್ರೆ ನಿಮ್ಗೆ ಅನ್ಸುತ್ತೆ ಒಂಥರ ಫುಲ್ಲಿ ನ್ಯೂಟ್ರಿಯೆಂಟ್ ರಿಚ್ ಫುಡ್ ಇದೆ. ಸ್ಮೆಲ್ ಸ್ವಲ್ಪ ಡಿಫ್ರೆಂಟ್ ಅದ ರೀ, ಗಮ್ಮತ್ ಇದು ವಾಸನೆ ನೋಡಿದ್ರು. ಇದು 10 ಡೇಸ್ ಕ್ರಾಪ್. ಇದು ಇನ್ನೂ ಒಂದು 15 ಡೇಸ್ ಆಗಿನ ಮೇಲೆ ಈ ಸೇಮ್ ಕ್ರಾಪು ಈ ಥರ ಕಾಣಿಸುತ್ತೆ. ಇದೇ ಸೇಮ್ ಕ್ರಾಪು ಈ ಥರ ಕಾಣಿಸುತ್ತೆ. ಒಂದು ದೊಡ್ಡದು ಥಿಕ್ ಸ್ಟೆಮ್ ಥರ ಇರಬೇಕು. ಮತ್ತು ಲೀಫ್ ನೋಡಲಿಕ್ಕೆ ಕಂಪ್ಲೀಟ್ಲಿ ಗ್ರೀನ್ ಮತ್ತು ಲಸ್ಟರ್ ಶೈನಿ ಥರ ಹೊಡಿಬೇಕು. ಈ ಥರ ಇದ್ದರೆ ಮಾರ್ಕೆಟಲ್ಲಿ ಸೇಲ್ನೂ ಚೆನ್ನಾಗಾಗುತ್ತೆ, ಡಿಮಾಂಡು ಜಾಸ್ತಿ ಇರುತ್ತೆ ಇದಕ್ಕೆ. ಮತ್ತು ನಮ್ಮ ಫಾರ್ಮ್ ಇರೋದು NH65 ಹೈವೇ ಅಲ್ಲಿ. ಹಾಂ, ನಮ್ಗೆ ಹೈದ್ರಾಬಾದು ಮತ್ತು ಸೋಲಾಪುರ್ ತುಂಬ ಸಮೀಪ ಆಗೋದು. ನಿಮ್ಗೆ ವೆಜಿಟೇಬಲ್ಸ್ ಬೇಕು ಅಂತಂದರೆ, ಎಕ್ಸಾಟಿಕ್ ವೆಜಿಟೇಬಲ್ಸ್ ಬೇಕು ಅಂತಂದರೆ ಡೈರೆಕ್ಟ್ಲಿ ನೀವು ನಮಗೆ ಫಾರ್ಮಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಸ್ಕ್ರೀನಲ್ಲಿ ಯಾವ್ದು ನಂಬರ್ ಡಿಸ್ಪ್ಲೇ ಆಗ್ತಿದೆ ಆ ನಂಬರಿಗೆ ಕಾಲ್ ಮಾಡಿ ನಾವು ರೆಸ್ಪಾಂಡ್ ಮಾಡ್ತೀವಿ. ಮತ್ತು ಡೆಲಿವರಿ ನೀವು ಲೋಕಲಾಗಿ ಇದ್ದಿದ್ದರೆ ನಾವು ಬಸವಕಲ್ಯಾಣ ತಾಲೂಕದಲ್ಲಿ ಅಥವಾ ಬೀದರ್ ತಾಲೂಕು ಅಥವಾ ಗುಲ್ಬರ್ಗದಲ್ಲಿ ನಿಮ್ಗೆ ನಾವು ಡೆಲಿವರಿ ಕೊಡ್ಬೋದು. ಯಾವುದು ಹೋಟೆಲ್ ರೆಸ್ಟೋರೆಂಟ್ಸು ಯಾರೂ ಇರಲಿ, ನೀವು ಯಾರೂ ಕಾಂಟ್ಯಾಕ್ಟ್ ಮಾಡಿದ್ರು ನಿಮ್ಗೆ A1 ಕ್ವಾಲಿಟಿ ವೆಜಿಟೇಬಲ್ಸ್ ನಾವು ಡೆಲಿವರಿ ಕೊಡ್ಬೋದು. ನೋಡಿ ಮಿತ್ರರೇ, ಇಲ್ಲಿ ಸರ್ ಅವರು ಭಾಳ ಸುಂದರವಾದ ಒಂದು ಹೈಡ್ರೋಫೋನಿಕ್ ಸಿಸ್ಟಮಲ್ಲಿ ಇಲ್ಲಿ ಬಹಳಷ್ಟು ವೆಜಿಟೇಬಲ್ ರೆಡಿ ಮಾಡ್ತಾ ಇದ್ದಾರೆ. ನೀವು ಕೂಡ ಯಾರಾದರೂ ಇದೇ ಥರ ಹೈಡ್ರೋಫೋನಿಕ್ ಸಿಸ್ಟಮ್ ಮಾಡ್ತಾ ಇದ್ದರೆ, ನಿಮಗೇನು ನ್ಯೂಟ್ರಿಷನ್ಸ್ ಬೇಕಾದರೆ ನೀವು ಸರ್ ಅವ್ರದ್ದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಅವ್ರು ನಿಮಗೆ ನ್ಯೂಟ್ರಿಷನ್ ರೆಡಿ ಮಾಡಿಕೊಡ್ತಾರೆ. ಮತ್ತೊಂದು ಹೊಸ ರೈತರಿದ್ದೀರಿ, ಯಂಗ್ ಜನ್ರೇಷನ್ ಇದ್ದೀರಿ, ನಿಮಗೂ ಈ ಥರ ಹೈಡ್ರೋಫೋನಿಕ್ ಸಿಸ್ಟಮಲ್ಲಿ ಇಂಟ್ರೆಸ್ಟ್ ಇತ್ತು ಅಂದ್ರೆ ಸರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ನಿಮ್ಮ ಸ್ವಂತ ಹೈಡ್ರೋಫೋನಿಕ್ ಸಿಸ್ಟಮ್ ಈ ಥರ ರೆಡಿ ಮಾಡ್ಬೋದು. ಸರ್ ಅವ್ರು ಅದಕ್ಕೆ ಗೈಡ್ ಮಾಡ್ತಾರೆ. ಮತ್ತು ನಿಮಗೆ ಮಾರ್ಕೆಟಿಂಗ್ ಒಳಗೂ ಏನು ಪ್ರಾಬ್ಲಮ್ ಇತ್ತು ಅಂದ್ರೆ ನೀವು ಈ ಥರ ತರಕಾರಿ ವೆಜಿಟೇಬಲ್ಸ್ ಎಲ್ಲ ರೆಡಿ ಮಾಡಿ ಸರ್ ಅವ್ರಿಗೆ ಕೊಡ್ಬೋದು. ಸರ್ ಅವ್ರಿಗೆ ಇದ್ರೂ ಮಾರ್ಕೆಟ್ ಮಾಡಿ ಅವ್ರನ್ನ ಕಳಿಸೋ ವ್ಯವಸ್ಥೆನೂ ಕೂಡ ಮಾಡ್ತಾರೆ. ಮತ್ತು ನಿಮಗೆ ಇನ್ ಫ್ಯೂಚರ್ ಟ್ರೈನಿಂಗ್ ಬೇಕಂದ್ರೆ ಸರ್ ಅವ್ರನ್ನೂ ಒಂದು ಪ್ಲ್ಯಾನ್ ಅದ. ಇಲ್ಲಿನ ಲೋಕಲ್ ರೈತರ ಬೇರೆಯವ್ರ ರೈತರಿಗೂ ಒಂದು ಟ್ರೈನಿಂಗ್ ಸೆಂಟ್ರೂ ಸ್ಟಾರ್ಟ್ ಮಾಡಬೇಕಲ್ಲತ್ತಾರ.